2024 ವಿಧಾನ ಪರಿಷತ್ ಪದವೀಧರ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿ ಕಳೆದ 8 ತಿಂಗಳಿಂದ ಎಲ್ಲಾ ಜಿಲ್ಲೆಗಳು ಮತ್ತೆ ಎಲ್ಲಾ ಕಡೆ ಪ್ರವಾಸವನ್ನು ಮಾಡಿ ಚುನಾವಣೆ ಫಲಿತಾಂಶ ನಮಗೂ ಆಘಾತ ನೀಡಿದ್ದು ಕೂಡ ಎರಡೂ ರಾಜಕೀಯ ಪಕ್ಷಗಳು ವಿರುದ್ಧ 7 ಜಿಲ್ಲೆಗಳಲ್ಲಿ ಪಕ್ಷೇತರವಾಗಿ ಕಂಟೆಸ್ಟ್ ಮಾಡಿದ ಒಂದು ಸಾಹಸ ಅಂತ. ಇದರಲ್ಲಿ ಅಂದಾಜು 18,000 ವೋಟ್ ಮತದಾರ ಕೊಟ್ಟಿದ್ದಕ್ಕೆ ಅವ್ರಿಗೆ ನಮ್ಮ ಹೃದಯಪೂರ್ವಕವಾಗಿ ಅವರೆಲ್ಲರಿಗೆ ನಮಸ್ಕಾರ ಹೇಳಕ್ ಇಚ್ಛೆ ಬರ್ತದೆ ಸರ್. ಅದು ಚುನಾವಣೆ. ಎರಡನೇದು, ಈ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ನಾನೇ ಹಿಂದೆ 4 ವರ್ಷ ಅದರ ಅಧ್ಯಕ್ಷ ಆಗಿದ್ದೆ. ವರ್ಷಗಳ ಗಟ್ಟ ನೋಡ್ತಾ ಇದ್ದೆ ಯಾವ ತರ ಡೆಟರೇಷನ್ ಆಗಿ 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 ಅನೇಕ ಮಂದಿ ಅಧ್ಯಕ್ಷರಿಗೆ, ಅನೇಕ ಮಂದಿ ಕಮಿಷನರ್ ಕೂಡ ಹೇಳಿದ್ವಿ ಬಹಳ ಅತಿ ಆಗ್ತಾ ಇದೆ. ಇಷ್ಟು ಅತಿ ಆದ್ರೆ ಯಾವತ್ತೂ ಅದನ್ನ ಫಲ ನೀವು ಉಣ್ತೀರಂತ ಹೇಳ್ತಾನೆ ಇದ್ದೀನಿ ನಾನು. ರಿಪೀಟೆಡ್ಲಿ ಐ ಆಮ್ ಟೆಲಿಂಗ್ ದೆಮ್. ಇತಿಮಿತಿ ಒಳಗಿರ್ಬೇಕು. ಇತಿಮಿತಿ ಹೋದ್ರೆ ಬಿಟ್ರೆ ಎಲ್ಲರೂ ಪರಿಣಾಮ ಅನುಭವಿಸ್ತಾರೆ. ಆಮೇಲೆ ಊರಿಗೆ ಕೊಟ್ಟು ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿದ್ರೆ ಏನಾಗಿದೆ ತಾವೇ ನೋಡಿದ್ವಿ. ಅವತ್ತು ಆಫೀಸ್ಗೆ ಹೋಗಿ ಟ್ರ್ಯಾಪ್ ಮಾಡಿ ಕಮಿಷನರ್ನ, ಟೌನ್ ಪ್ಲಾನಿಂಗ್ ಮೆಂಬರ್ನ, ಅಸಿಸ್ಟೆಂಟ್ ಟೌನ್ ಪ್ಲಾನಿಂಗ್ ಮೆಂಬರ್ನ ಮತ್ತ ಅಲ್ಲಿ ಸಿಬ್ಬಂದಿ ವರ್ಗದವ್ರನ್ನ 5-6 ಮಂದಿನ ಅರೆಸ್ಟ್ ಮಾಡಿ 2 ತಿಂಗಳಾದ್ಮೇಲೆ ಮೊನ್ನೆ ಬಿಡುಗಡೆ ಮಾಡಿ. ಇತಿಮಿತಿ ಅಂದ್ರೆ ನಿನ್ ಗೊತ್ತಿಲ್ಲ ಅಣ್ಣ? ಅಲ್ಲ, ಎಲ್ಲಾ ಹೇಳ್ಬೇಕಂದ್ರೆ ಎಲ್ಲಾ ಹೇಳ್ತೀನಿ. ನೀವು ಬರೆಯಂಗಿದ್ರೆ ಎಲ್ಲಾ ಹೇಳ್ತೀನಿ ನಾನು. ಕೆಲವು ಸಂದರ್ಭ ಸಮಾಜದಲ್ಲಿ ಹೇಳ್ತೀವಿ ಅದನ್ನ. ಇತಿಮಿತಿ ಒಳಗಾರ ಅಂತೇಳಿ ಇತಿಮಿತಿ ಅಂತ ಹೇಳಿದ್ರೆ ಎಲ್ಲದ್ರಲ್ಲಿ ದೊಡ್ಡ ಮೀನಿಂಗ್ ಇದೆ. ಇತಿಮಿತಿ ಅಂತ ಹೇಳಿದ್ರೆ ಜೀವನದಲ್ಲಿ ನಡವಳಿಕೆ ಎಲ್ಲದಲ್ಲೂ ಬರ್ತದೆ. ಅದನ್ನ ಬಿಟ್ಬಿಟ್ಟು ಇವರು ಕಂಪ್ಲೀಟ್ ಆಫೀಸ್ಗಳನ್ನ ವ್ಯಾಪಾರೀಕರಣ ಮಾಡಿ ಒಂದೊಂದು ಮೀಟಿಂಗ್ ನಡೆಸ್ಬೇಕಂತ ಹೇಳಿದ್ರೆ ಒಂದು ಮೀಟಿಂಗ್ ನಡೆದ್ರೆ 1 ಕೋಟಿ 2 ಕೋಟಿ 3 ಕೋಟಿ ಕಲೆಕ್ಷನ್ ಮಾಡೋ ಸ್ಟೇಜ್ ಈ ಕಮಿಷನರ್ಗಳು ತಂದಿವ್ರಿ. ಈಗ ರಾಜಕಾರಣದಲ್ಲಿ ನಾನು ಅಧ್ಯಕ್ಷ ಇದ್ದೆ. ನಾನ್ ಅಫಿಷಿಯಲ್ಗೆ ಇದ್ರ ಬಗ್ಗೆ ಅಷ್ಟು ದೊಡ್ಡ ಮಾಹಿತಿ ಇರಲ್ಲ. ಡಾಕ್ಯುಮೆಂಟ್ಸ್ ವೈಸ್ ಮತ್ತೊಂದು ವೈಸ್ ಇನ್ನೊಂದು ವೈಸ್. ಈ ಕಮಿಷನರ್ಗಳು ಇವರು ದಾರಿ ತಪ್ಪಿಸ. ಯಾಕಂದ್ರೆ ಇವರು ಪಣಗಿರ್ತಾರೆ ಎಲ್ಲಾ ಕಡೆ ತಿರುಗಾಡಿ ಯಾವ ತರ ಬರಿಬೇಕು, ಯಾವ ತರ ತಿರ್ಸ್ಬೇಕಂತಿದ್ರು. ಈ ನಾನ್ ಅಫಿಷಿಯಲ್ಸ್ ಅಧ್ಯಕ್ಷ ಆದವರು ಅವ್ರಿಗೆ ಅದನ್ನ ದೀರ್ಘವಾಗಿ ಓದ್ಕೊಂಡು ಸೈನ್ ಹಾಕೋಕ್ ಮುಂಚೆ ಚೆನ್ನಾಗಿ ನೋಡ್ಕೊಂಡು ಓದ್ಕೊಂಡು ಸೈನ್ ಹಾಕಿದ್ರೆ ಇವ್ರಿಗೇನು ತೊಂದರೆ ಆಗಲ್ಲ. ಬಟ್ ಅವ್ರು ಯಾವ ತರ ಮಾಡ್ತಾರೆ ಅಂತ ಹೇಳಿ ಏನಿಲ್ಲ ಸರ್, ಫಸ್ಟ್ ಎಲ್ಲ ಲೀಗಲ್ ಆಗಿ ಮಾಡಿ ಪರ್ಫೆಕ್ಟ್ ಮಾಡಿ ಅಂತ ಹಾಕಿ ಯಾವ್ದೊಂದು ಬುಕ್ ಬೇಕಾದ್ರೆ ಸೈನ್ ಹಾಕಿ ಕೇಳೋದು. ಈ ರಮೇಶ್ ವಟ್ಗಲ್ ಅಂತ ಏನ್ ಕಮಿಷನರ್ ಬಳ್ಳಾರಿ ಬಂದ ಲಾಸ್ಟ್ 1.5 ವರ್ಷದಿಂದ ಪೀಕ್ಗೆ ಹೋಗಿದೆ ಬಳ್ಳಾರಿ ನಗರ ವಿಭಾಗ. ಈಗ ವೀರಭದ್ರಗೌಡದ ಏನಾದ್ರೂ ಒಂದು ಪ್ರಪೋಸಲ್ ಬಂದಿದ್ರೆ ವೀರಭದ್ರಗೌಡ ಕರೆಸೋದು, ಒಂದು ನೋಟ್ ಶೀಟ್ ಬರೆಯೋದು, ಆಮೇಲೆ ಅದನ್ನ ಕಿತ್ತಾಕೋದು. ಇಲ್ಲ MLA ಫೋನ್ ಮಾಡ್ಯಾರಪ್ಪ ನಿಂದು ಹಾಕ್ಬೇಡ ಅಂತ, ನಿನ್ ತರಬೇಡ ಅಂತೇಳಿ. ಇಲ್ಲಾಂದ್ರೆ ಇಲ್ಲ MP ಫೋನ್ ಮಾಡ್ಯಾರ ತರಬೇಡ, ಇಲ್ಲ ಇಂಥವ್ರು ಹೇಳ್ಯಾರ ತರಬೇಡ ಅಂತೇಳಿ ಯಾರ ಮೇಲೆ ಗೂಬೆ ಕೂಡಿಸ್ಬಿಡೋದು, ಬೆದರಿಸೋದು. ಅವ್ರ ಮುಂದೆ ಯಾರು ಏನ್ ಸರ್ ಎಲ್ಲ ನೋಟ್ ಎಲ್ಲ ರೆಡಿ ಆಗಿದೆ, ನಾಳೆ ಮೀಟಿಂಗ್ ಅಂತ ಯಾಕೆ ಇಲ್ಲಪ್ಪ ಅವ್ರು ಫೋನ್ ಮಾಡಿ ಹೇಳ್ಯಾರ ನಾವಂತ ಎಲ್ಲಾರನ್ನ ಬ್ಲಾಕ್ ಮೇಲ್ ಮಾಡಿ ಧಮಕಿ ಮಾಡಿ ಇತಿಹಾಸದಲ್ಲಿ ನೋಡ್ಲಷ್ಟು ಡೆವಲಪರ್ಗಳಿಗಾಯ್ತು, ನಾಗರಿಕರಿಗಾಯ್ತು ಅಷ್ಟು ಕಾಡ್ಸಿ ಬೆಳೆಸ್ಬಿಟ್ಟು. ಆಮೇಲೆ ಕೋಟ್ಯಾಂತರ ರೂಪಾಯಿ ಪ್ರಾಧಿಕಾರಕ್ಕೆ ಎಲ್ಲವೂ ಡಾಕ್ಯುಮೆಂಟ್ಸ್ ಅನ್ನತ್ತಿದ್ದಾವೆ, ಎಲ್ಲವೂ ಒಂದೊಂದಾಗಿ ರಿಲೀಸ್ ಮಾಡ್ತಾರೆ. ಸೈಟ್ಗಳು ಟೌನ್ ಸರ್ವೆ ಮೆಂಬರ್ ಸೈಟ್ಗಳು ಸಬ್ ಡಿವಿಷನ್ ಮಾಡಬಾರ್ದು ಸರ್. ಫಾರ್ ಎಕ್ಸಾಂಪಲ್ ಒಂದು 5 ಎಕರೆ ಜಮೀನು ಇರ್ತದೆ. 5 ಎಕರೆನಲ್ಲಿ 5 ಎಕರೆನ ಫಸ್ಟ್ ಆಫ್ ಆಲ್ TS ನಂಬರ್ ಸಬ್ ಡಿವಿಷನ್ ಮಾಡಕ್ ಬರಲ್ಲ. ಅದು ಅಪ್ರೂವಲ್ ಆಗ್ಬೇಕು, ಇಲ್ಲಾಂದ್ರೆ ಇದಾಗ್ಬೇಕು. ಇವ್ರು ಏನ್ ಮಾಡ್ತಾರೆ ಡೆವಲಪರ್ಗಳು, ಯಾರೋ ಎಕ್ಸಾಂಪಲ್ ನಾನು ಅದನ್ನ 20 ಮಂದಿ ADLR ಆಫೀಸಲ್ಲಿ ಹೋಗಿ 20 ಸಬ್ ಡಿವಿಷನ್ ಮಾಡಿಸ್ತೀನಿ. ಅದು ದುಡ್ಡಿನ ಮೇಲೆ ಅದು ಇಲ್ಲಿಗೆಲ್ಲ ಮಾಡಬಾರ್ದು, ಮಾಡಿಸ್ತಾರ. ಮಾಡಿದ್ರೆ ಏನ್ ಮಾಡ್ತಾರೆ, ಬೋರ್ಡನ್ನ ಏಕನಿವೇಶನ ಅಂತೇಳಿ ಈಗ ಚೌಧರಿ ಒಂದು ಸೈಟ್ ಮಾಡ್ತಾರೆ, ಏಕನಿವೇಶನ ಚೌಧರಿ ಇಡ್ತಾನೆ, ಏಕನಿವೇಶನ 6,500 ಸ್ಕ್ವೇರ್ ಫೀಟ್ ಅಂತೇಳಿ ಅಪ್ರೂವ್ ಮಾಡ್ಬಿಡ್ತಾರೆ. 5 ಎಕರೆ ಟೋಟಲ್ 5 ಎಕರೆ ಸೈಟ್ ಅದು ತುಂಡು ಮಾಡಿ ಮಾರ್ಬಿಡ್ತಾರೆ. ಅಂದ್ರೆ ಅವಾಗೇನು ಅಲ್ಲಿ CI ಸೈಟು ಬರಲ್ಲ, ಪಾರ್ಕ್ ಬರಲ್ಲ, ರೋಡು ಬರಲ್ಲ, ಪ್ಲಸ್ ಬೂಡಾಗಿ ಡೆವಲಪ್ಮೆಂಟ್ ಚಾರ್ಜಸ್ ಬರಲ್ಲ. ಇದೇ ತರ ದಂಧೆ ಮಾಡ್ಕೊಂಡ್ಬಿಟ್ಟಾರೆ. ಎಷ್ಟು ಇವು ಏಕನಿವೇಶನ್ ಸೈಟ್ಗಳು ಮಾಡ್ಯಾರ ಅಂತ ಹೇಳಿದ್ರೆ ಕೌಂಟ್ಲೆಸ್. ಎಲ್ಲ ಅದಕ್ಕೆ
ಮಾರ್ಕೆಟ್ ರೇಟ್ ಇವತ್ತು ಇಷ್ಟು ಸ್ಕ್ವೇರ್ ಫೀಟ್ ಅಂತ ಹೇಳಿದ್ರೆ ಅದರಲ್ಲಿ ವರ್ಚುವಲಿ ಟೌನ್ ಪ್ಲಾನಿಂಗ್ ಮೆಂಬರು, ಇವನು TPM, ಕಮಿಷನರು, ಅಸಿಸ್ಟೆಂಟ್ TPM ಸ್ಟಾಫ್ ಇವರೆಲ್ಲ ವರ್ಚುವಲ್ ಪಾರ್ಟ್ನರ್ಸ್ ಆಗಿದ್ರು. ಹಂಡ್ರೆಡ್ಸ್ ಆಫ್ ಇದಾಗಿದೆ. ಒಂದೊಂದು ಬ್ಯಾಚ್ ರಿಲೀಸ್ ಮಾಡ್ತೀನಿ, 700 ಕೊಡ್ತಾರೆ. DC ಅಧ್ಯಕ್ಷ ಆಗಿದ್ದ ಕೂಡ ಲೆಟರ್ಗಳು ಬರೆದ್ರೆ ರಿಪ್ಲೈ ಬರಲಿಲ್ಲ. ಯಾಕಂದ್ರೆ DC ಅವ್ರಿಗೆ ಅಧ್ಯಕ್ಷ ಅಂತ ನಾವು ಅಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಆಫೀಸ್ ಕಳಿಸ್ತೀವಿ. ಅದು ಫಸ್ಟ್ ಹೋಗೋದು ಕಮಿಷನರ್ಗೆ, ಅದು ಅಲ್ಲೇ ಮುಚ್ಚಿಟ್ಬಿಡ್ತಾರೆ. ಆ DC ಅವ್ರಿಗೆ ಕೂಡ ಕಳ್ಸ. DC ಇನ್ವಾಲ್ವ್ ಅಲ್ಲಿ DC ಹೋಗೋದೇ ಎಲ್ಲಿದು. ಈಗ ನಾವು ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿದ್ರೆ DC ಇದ್ರು ಕೂಡ DC ಆಫೀಸ್ಗೆ ಹೋಗಲ್ಲ, ಅದು ಸೀದಾ ಬುಡ ಆಫೀಸ್ಗೆ ಹೋಗುತ್ತೆ. ಆ ಟಪಾಲ್ ಹೋಗೋದಾಗ ಏನ್ ಮಾಡ್ತಾರೆ, ಕಮಿಷನ್ ಟಪಾಲ್ ಹೋಗುತ್ತೆ ಫಸ್ಟ್. ಆ ಟಪಾಲ್ ಹೋದ್ರೆ ಇನಿಷಿಯಲ್ ಆಗಿ ಫಸ್ಟ್ ತೆಗೆದಿಟ್ಬಿಡ್ತಾರೆ, ಅವರೇ ತಗೊಂತಾರೆ. ಏನೇನ್ ಮಾಡ್ಬಾರ್ದು 1.5 ವರ್ಷ ಎಲ್ಲ ಮಾಡ್ಬಿಟ್ಟ. ನಾನು ಅನೇಕ ಪ್ರಾಧಿಕಾರಗಳಲ್ಲಿ ನಾವು ತಿರುಗಾಡಿದ್ವಿ. ನಾನು ಈ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಅಧ್ಯಕ್ಷರಿಗೆ ಅಧ್ಯಕ್ಷ ಆಗಿದ್ದೆ ನಾನು 96 to 99 ಅಲ್ಲಿ. ಇಂಥ ಒಂದು ಅನಾಹುತ ಯಾವ ಆಫೀಸಲ್ಲಿ ಕಚೇರಿ ನಾವು ನೋಡಿಲ್ಲ. ಅಲ್ಲ DC ಅವರ ಅಧ್ಯಕ್ಷ ಇದ್ದಾಗ, ಹಿಂದೆ ಅಧ್ಯಕ್ಷ ಇದ್ದಾಗ, ಈಗ ಅಧ್ಯಕ್ಷ, ಇವ್ರು ನಿರಂತರ ನಡೀತಾ ಇದೆ ಇದು. ಅದು ನಾನ್ ಅಫಿಷಿಯಲ್ಸ್ ಯಾರು ಅಧ್ಯಕ್ಷರಾಗ್ತಾರೋ ಅವರು ಹೆಚ್ಚಿನ ಒತ್ತು ಕೊಟ್ಟು ಅವರು ಬರೆಯೋ ಪ್ರತಿಯೊಂದು ಪೇಪರ್ ಇವ್ರು ಓದ್ಕೊಂಡು ಸೈನ್ ಹಾಕಿದ್ರೇನೆ ಇವ್ರು ಉಳಿತಾರ. ಇಲ್ಲಾಂದ್ರೆ ಅವ್ರನ್ನ ಸಿಗಾಕೊಂಡು ಇವ್ರು ಸಿಗಾಕ್ಸ್ತಾರ. ಏನು ಸರ್ ಅಧ್ಯಕ್ಷರು ಹೇಳ್ಯಾರ ನಾವು ಮಾಡಿದ್ವಿ. ಇವ್ರಿಗೆ ನಿಯಮಾವಳಿಗಳು ಗೊತ್ತಿರ್ಬೇಕು, ರೂಲ್ಸ್ ರೆಗ್ಯುಲೇಷನ್ಸ್ ಗೊತ್ತಿರ್ಬೇಕು. ಗೊತ್ತಿದ್ದು ಸೈನ್ ಹಾಕಿದ್ರೆ ತೊಂದರೆ ಇಲ್ಲ, ಗೊತ್ತಿಲ್ದಂಗೆ ಅವ್ರು ಹಾಕ್ದಂಗೆ ಸೈನ್ ಹಾಕಿದ್ರೆ ಇವ್ರನ್ನ ಜೊತೆಗೆ ಟ್ರ್ಯಾಪ್ ಮಾಡ್ತಾರೆ. ಆಮೇಲೆ ಕೆಲವು ಅರ್ಜಿಗಳು ಕೊಟ್ಟಿದ್ರೆ ಅದನ್ನ ನಾವು ಲೋಕಾಯುಕ್ತಗೆ ಕಮಿಷನರ್ ಮೇಲೆ ಬರುತ್ತೆ, ಇದು ಕಂಪ್ಲೇಂಟ್ ಹಾಕಿದ್ವಿ. ಹಿಂದೆ ಅವನ ಯಾರು ಪ್ರಸಾದ ಯಾರಿದ್ರು, ಮಾರುತಿ ಪ್ರಸಾದ್, ಅವನ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ್ರೆ 1.5 ವರ್ಷ ನಾನೇ ಕ್ರಿಮೆಂಟ್ ಹಾಕಿದ್ದು ಲೋಕಾಯುಕ್ತ. ಅದಕ್ಕೆ ಮೊನ್ನೆ ಲೋಕಾಯುಕ್ತಲ್ಲಿ SP ಫೋನ್ ಮಾಡಿದ್ವಿ, ಮಾತಾಡಿ ಅದಕ್ಕೆ ಹೋಗಿದ್ದೀನಿ. ಸರ್ ನೀವು ಲೋಕಾಯುಕ್ತಕ್ಕೆ ನಾನು ಕಂಪ್ಲೇಂಟ್ ಮಾಡಿದ್ರೆ ಬೋರ್ಡ್ ಆಫೀಸಲ್ಲಿ ರೈಡ್ ಆದ್ಮೇಲೆ ಮೊನ್ನೆ ಹೋಗಿ ನೀವು ಏನೇನ್ ಪೆಂಡಿಂಗ್ ಇಟ್ಟಿರಿ, ಯಾಕೆ ಪೆಂಡಿಂಗ್ ಇಟ್ಟಿರಿ ಅಂತ ಕೇಳ್ತೀರಿ ಹೋಗಿ ನೀವು ಬೋರ್ಡ್ ಆಫೀಸಲ್ಲಿ. ನಿಮ್ಮ ಆಫೀಸ್ಗೆ ನಾನು 1.5 ವರ್ಷ ಕಂಪ್ಲೇಂಟ್ ಮಾಡಿ ಇದುವರೆಗೂ ನನಗೆ ಒಂದು ಅವಕಾಶ, ಪ್ರತಾಪ್ ರೆಡ್ಡಿ ಅವರು ಇಂಥವ್ರ ವಿರುದ್ಧ ನೀವು ಕಂಪ್ಲೇಂಟ್ ಕೊಟ್ಟಿರಿ, ಯಾಕೆ ಇದ್ರ ಮೇಲೆ ಏನಾಗಿಲ್ಲ, ಸೂಕ್ತ ಏನೂ ಆಗಿಲ್ಲ. ಅಲ್ಲಿ ಮೊನ್ನೆ ಎನ್ಕ್ವೈರಿ ಮಾಡಿದ ಬ್ಯಾಂಗ್ಳೂರಲ್ಲಿ ಒಂದು ಫೈಲು ಕೋರ್ಟ್ ಆದೇಶ ಬಂದಿದೆ ಅಂತ ಕ್ಲೋಸ್ ಮಾಡಿದ್ದಾರೆ. ಹೌದು, ಲೋಕಾಯುಕ್ತ ಆಫೀಸಲ್ಲಿ ಕೊಟ್ಟಿದ್ದೀನಿ. ನಾನ್ ಫೈಲ್ ಮಾಡಿದ್ರೆ ನನ್ನ ಒಪಿನಿಯನ್ ತಗೊಂಡಿದ್ದಂಗ ನಮಗೆ ಅವಕಾಶ ನೀಡಿದಂಗ ಫೈಲ್ ಕ್ಲೋಸ್ ಮಾಡ್ತಾರೆ. ಇಷ್ಟು ಮುಂಚೆ ಎಲ್ಲ ರಿಜಿಸ್ಟರ್ ಕಳಿಸ್ತಾ ಇದ್ವಿ ಲೋಕಾಯುಕ್ತದಲ್ಲಿ. ಈಗ ಕಾಪಿ ಡೈರೆಕ್ಟ್ ಆಗಿ ಲೋಕಾಯುಕ್ತಕ್ಕೆ ಕಳಿಸಿ ರಿಜಿಸ್ಟರ್ ಕಾಪಿ ಹಾಕ್ಬೇಕಂತ ಪರಿಸ್ಥಿತಿ ಬಂದಿದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.